ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೆಲ್ಲ ಏನು ಅಂತ ನೋಡ್ತಾ ಇದ್ದೀರಾ. ಸೊ ಇದು ಬಂದು ನಾನು ಇವತ್ತು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಹಾಗೆಯೇ ತುಂಬಾ ಯೂಸ್ಫುಲ್ ಆಗಿರೋ ಅಂಥದ್ದು. ಸೊ ಎಲ್ಲ ಕಲರಲ್ಲೂ ಕೂಡ ಬಂದಿದೆ ನೋಡಿ. ಇದು ಬಂದು ಥ್ರೆಡ್ ಪೈಪಿಂಗ್, ಇವಾಗ ಟ್ರೆಂಡಿಂಗ್ ಇರೋ ಅಂಥದ್ದು ಇದು ಥ್ರೆಡ್ ಪೈಪಿಂಗ್ ಅನ್ನೋದು. ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಕೂಡ ಮಾರ್ಕೆಟಲ್ಲಿ ಕೂಡ ತಗೊಂಡಿದ್ದೀನಿ. ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ ನಿಮಗೆ ತಗೋತೀರಾ ಅಂತಂದರೆ. ಅದನ್ನು ತೋರಿಸ್ತೀನಿ ನೋಡಿ. ಈ ರೀತಿ ಬಂಡಲಲ್ಲಿ ಸಿಗುತ್ತೆ ನಮಗೆ. ಇದು ಬಂದು ಒಂದು ಬಂಡಲ್ಗೆ ನಿಮಗೆ 120-150 ರೂಪಾಯಿ ಬೀಳುತ್ತೆ. ಸೊ ಹಾಗಾಗಿ ನಾನು ಮೀಶೋದಲ್ಲಿ ಒಂದು ಸಲ ಚೆಕ್ ಮಾಡೋಣ ಅಂದ್ಕೊಂಡು ಚೆಕ್ ಮಾಡಿದೆ. ಇದು ಬಂದು ನಿಮಗೆ 9 ಮೀಟ್ರ್ ಬರುತ್ತೆ, ಒಂದೊಂದು ಕೂಡ 9 ಮೀಟ್ರ್ ಬರುತ್ತೆ. ಸೊ 9 ಕಲರಲ್ಲಿ ಇದೆ, 8 ಕಲರ್ದು ನಮಗೆ ಕಲರ್ ಬಂದಿದೆ. ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಸಣ್ಣದಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೋಡಿ, ನೀವು ಬ್ಲೌಸ್ ಸ್ಟಿಚ್ ಮಾಡುವಾಗ ಎಲ್ಲ ಕಲರಲ್ಲೂ ಕೂಡ ಈ ರೀತಿ ಥ್ರೆಡ್ ಪೈಪಿಂಗ ಕಾಂಟ್ರಾಸ್ಟ್ ಇರುವಂಥದ್ದನ್ನು ಹಾಕಿ ಸ್ಟಿಚ್ ಮಾಡ್ತು ಅಂತಂದರೆ ನಿಮಗೆ ಬುಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಪ್ರೈಸ್ ಕೂಡ ಅಷ್ಟೇ. ಇದ್ರ ಪ್ರೈಸ್ ಬಂದು ನಿಮಗೆ ಇದಿಷ್ಟಕ್ಕೆ 180 ರೂಪೀಸ್, 180 ರೂಪಾಯಿ ಅಷ್ಟೇ. ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿದೆ. ಅದಕ್ಕೋಸ್ಕರನೇ ವೀಡಿಯೋ ಮಾಡೋಣ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ಥ್ರೆಡ್ ಪೈಪಿಂಗ್ ಸಿಕ್ಕಿದೆ ಅಂತಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ನೀವೇನೇ ಡಿಸೈನ್ ಮಾಡ್ತೀರಾ, ಇಲ್ಲ ಒಂದು ಪ್ಲೇನ್ ಬ್ಲೌಸ್ ಹೊಲಿದು ಈ ರೀತಿ ಥ್ರೆಡ್ ಪೈಪಿಂಗ್ ಆಗ್ತು ಅಂತಂದರೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಯಾರೆಲ್ಲ ಬೇಕು ಅಂತಂದರೆ ಮೀಶೋದಲ್ಲಿ ಥ್ರೆಡ್ ಪೈಪಿಂಗ್ ಅಂತ ಹೇಳಿ ಸರ್ಚ್ ಮಾಡಿ, ಹಾಗೆಯೇ ನೀವು ಕೂಡ ಬೈ ಮಾಡ್ಬೋದು. ಇಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ. ಸೊ ತುಂಬಾ ಯೂಸ್ಫುಲ್ ಆಗಿರೋ ಅಂಥದ್ದು ಟೈಲರ್ಸ್ಗಳಿಗೆ. ನೀವು ಕೂಡ ತಗೊಳ್ಳಿ, ಆವಾಗ ನಿಮಗೂ ಕೂಡ ಬೊಟಿಕ್ ಸ್ಟೈಲ್ನಲ್ಲಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಇನ್ನೊಂದು ರೀಸನ್ ಬಂದು ಬೊಟಿಕಲ್ಲಿ ಏನಕ್ಕೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತಂದರೆ, ಸೊ ಪ್ರತಿಯೊಂದಕ್ಕೂ ಕೂಡ ಅವರು ಐರನ್ ಅನ್ನೋದನ್ನು ಮಾಡ್ತಾರೆ. ಒಂದು ಸ್ಟೆಪ್ಪು ಕೂಡ ನೆಕ್ ಸ್ಟಿಚ್ ಆಯಿತಾ ಐರನ್ ಮಾಡ್ತಾರೆ, ಹಾಗೆಯೇ ಫ್ರಂಟು ಬ್ಯಾಕು ಸ್ಟಿಚ್ ಆಯಿತಾ ಐರನ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಐರನ್ ಇರೋದ್ರಿಂದ ಅದೇನಾಗುತ್ತೆ, ಇನ್ನೂ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಹೇಗೆ ಸ್ಟಿಚ್ ಮಾಡ್ತಾ ನಾವು ನೆಕ್ಲೈನ್ ಅನ್ನೋದನ್ನು ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡಿ ಬೊಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಅನ್ನೋದನ್ನು ನಾವು ಮನೆಯಲ್ಲೇ ಸ್ಟಿಚ್ ಮಾಡಿದ್ರೂ ಕೂಡ ಬೊಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಹೇಗೆ ಕೊಡೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನಮಗೆ ಮತ್ತಷ್ಟು ವೀಡಿಯೋಗಳು ಮಾಡೋದಕ್ಕೆ ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.